ಎಣ್ಣೆಯಲ್ಲಿ ಕಾಯಿಸಿದ ಗರಿ ಗರಿ ವಡೆ, ಎಸ್ಪೆಷಲಿ ಈ ಚಳಿಗಾಲಕ್ಕೆ. ಹಾಯ್ ಸ್ನೇಹಿತರೆ, ಬಲಾಲ್ಸ್ ಕ್ಯಾಬೋಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಚಳಿಗಾಲ ಸ್ಟಾರ್ಟ್ ಆಗಿದೆ. ಸೊ ಕುರು ಕಾಯ್ದ ತಿಂಡಿ ತಿನ್ನುವ ಅಂತ ಸಂಜೆ ಎಲ್ರಿಗೂ ಆಸೆ ಆಗ್ತದಲ್ಲ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ಕಾಯಿ ವಡೆ ಮಾಡಿದ್ದೇನೆ. ಸಖತ್ತಾಗಿದೆ. ಸೊ ಪೂರ್ತಿ ವಿಡಿಯೋವನ್ನು ನೋಡಿ ಕೊನೆಗೊಂದು ಲೈಕ್ ಕೊಡಿ. ಹಾಗೂ ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿದ ಮೇಲೆ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ 1 ಲೋಟದಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ. ನೀರನ್ನು ಬಸಿದು ಆ ಅಕ್ಕಿಯನ್ನು ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ನೀರನ್ನು ಹಾಕದೆ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಸೊ ನೀರನ್ನು ಹಾಕ್ಕೊಳ್ಬೇಡಿ. ನಂತರ ಇದಕ್ಕೆ 1 ಬೌಲ್ನಷ್ಟು ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 3 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜರಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಿದಂತಹ ಹಿಟ್ಟನ್ನು ನಾನು ಮಿಕ್ಸಿಯಿಂದ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಎಸ್, ಚೆನ್ನಾಗಿ ಟ್ರಾನ್ಸ್ಫರ್ ಮಾಡಿದ ನಂತರ ಇದಕ್ಕೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ನೋಡ್ಕೊಳ್ಳಿ. 3/4 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಥರ ಆಗ್ತದೆ ನೋಡಿ. ಈ ಹದಕ್ಕೆ ಈ ಹಿಟ್ಟು ಇಡಬೇಕಂದ್ರೆ ನಾವು ರೊಟ್ಟಿಯ ಹಿಟ್ಟನ್ನೆಲ್ಲ ಯಾವ ಥರ ಮಾಡ್ತೇವೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಈ ಎಲೆಯ ಮೇಲೆ ನಿಧಾನವಾಗಿ ತಟ್ಟಿಕೊಳ್ಳುವ. ಎಷ್ಟು ದೊಡ್ಡದು ಬೇಕು ಅಥವಾ ಸಣ್ಣ ಗಾತ್ರದಲ್ಲಿ ಇರಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀಟಾಗಿ. ಸ್ನೇಹಿತರೆ, ಆರೋಗ್ಯಕರವಾದ ಒಂದು ಗರಿಗರಿಯಾದ ತಿಂಡಿ, ಇನ್ಸ್ಟೆಂಟ್ ಸ್ನ್ಯಾಕ್ ಅಂತಲೇ ಕರಿಬೋದು. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸಪೋಸ್ ಮಸಾಲೆ ಕಾಯಿ ಘಾಟಿ ಮೆಣಸೆಲ್ಲ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಳಿ. ಪ್ಲೇನಾಗಿ ಗ್ರೈಂಡ್ ಮಾಡಿಕೊಂಡು ಮಾಡಿ ಈ ಥರ ಎಲೆಯಿಂದ ತೆಗೆದು ಬಿಸಿಯಾದ ಎಣ್ಣೆಯಲ್ಲಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎರಡೂ ಬದಿಯು ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಪೂರಿ ಥರ ಕಾಣಿಸ್ತಾ ಇದೆ ಅಲ್ಲ. ಸ್ವಲ್ಪ ಮಸಾಲೆದಾರಷ್ಟೇ. ಕೆಚಪ್ ಜೊತೆ ಇದನ್ನು ಸರ್ವ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.